ಯೂಶಲಿ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಕಾರ್ ಟೈರ್ ಪಂಚರ್ ಆಗೋಗುತ್ತೆ. ಈ ಥರ ಟೈಮಲ್ಲಿ ಒಂದೊಳ್ಳೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀನಿ. ನಾನಿವತ್ತು ಅಗಾರೋ ಗ್ಯಾಲಕ್ಸಿ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಯೂನಿಟ್ಟು ಮತ್ತು ಕನೆಕ್ಟರ್ಸ್ ಇರುತ್ತೆ, USB ಕೇಬಲ್ಲು, ಒಂದು ಬ್ಯೂಟಿಫುಲ್ ಪೌಚು ಮತ್ತು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಟೈರ್ನ ಇನ್ಫ್ಲೇಟ್ ಮಾಡೋಕ್ಕೆ ಫ್ಲ್ಯಾಶ್ ಲೈಟ್ ಆಗಿ ಮತ್ತು ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಮುಂಬರ್ ಬಟನ್ ಇರುತ್ತಲ್ಲ, ಇದನ್ನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸುತ್ತೆ. ಇಲ್ಲಿ 4 ಡಾಟ್ಸ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು. ಇದು ಬಂದು ಕಾರಿಗೆ, ಆಯಿತಾ. ನೆಕ್ಸ್ಟ್ ಇದು ಬಂದು ಬೈಕ್ಗೆ, ಇದು ಬಂದು ಸೈಕಲಿಗೆ, ಇದು ಬಂದು ಬಾಲ್ ಎನಿ ಫುಡ್. ಇದರಲ್ಲಿ 17 ಲೀಟರ್ ಪರ್ ಮಿನಿಟ್ ಏರ್ ಫ್ಲೋ ಇರುತ್ತೆ ಮತ್ತು ಪ್ರೆಷರ್ ಬಂದು ಅಪ್ ಟು 150 PSI ವರೆಗೂ ಇರುತ್ತೆ. ನೋಡಿ, ಈಗ ನಾನು ಕಾರಿಗೆ ಅವರು 36 PSI ಅಂತ ಕೊಟ್ಟಿದ್ದಾರೆ. ನನಗೆ ನೋಡಿ ಇಲ್ಲಿ ಮೈನಸ್ ಅಂತ ಇರುತ್ತಲ್ಲ, ಇದನ್ನು ಕಡಿಮೆ ಮಾಡ್ಕೋಬೋದು. ಇಷ್ಟೇ ಸಾಕು. ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಟಾರ್ಚ್ ಲೈಟ್ ಆಗಿನೂ ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಈ ಥರ ಇರುತ್ತೆ ನೋಡಿ, ಇಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಟಾರ್ಚ್ ಬಂತು, ಓಕೆನಾ. ಇದು ಅದನ್ನೇ ಮತ್ತೆ ಇನ್ನೊಂದು ಸತಿ ಹಾಕಿದ್ರೆ ಈ ಥರ ಬ್ಲಿಂಕ್ ಆಗುತ್ತೆ, ಈ ಥರ ಬರುತ್ತೆ. ಇಲ್ಲಿ USB ಔಟ್ಪುಟ್ ಪೋರ್ಟೂ ಇದೆ ಮತ್ತು ಟೈಪ್ C ಚಾರ್ಜಿಂಗು ಇದೆ. ಈಸಿ ಟು ಕ್ಯಾರಿ, ಈಸಿ ಟು ಯೂಸ್. ಈಗ ಕಾರ್ದು ಟೈರ್ ಗಾಳಿ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು, ಸ್ವಲ್ಪ ಫ್ಲ್ಯಾಟ್ ಆಗಿದೆ. ನಾನೀಗ ಅಗಾರೋ ಅವ್ರದ್ದು ಟೈರ್ ಇನ್ಫ್ಲೇಟರ್ ತೊಗೊಂಡಿದ್ದೀನಿ. ಈ ರೀತಿ ಇರುತ್ತಲ್ವ, ಆನ್ ಮಾಡಿಕೊಂಡು ಮಾಡಿ ಕಾರ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು. ಆಮೇಲೆ ಸಿಂಪಲ್ ಆಗಿ ಅದನ್ನು ಕಾರ್ಗೆ ಕನೆಕ್ಟ್ ಮಾಡುವಂಥದ್ದು, ಟೈರ್ಗೆ. ನೋಡ್ತಾ ಇರ್ಬೋದು, ಅಷ್ಟೇ. ಆ ಸ್ಕ್ರೂನ ಈ ಥರ ತಿರುಗಿಸ್ತಾ ಇರಬೇಕು ಟೈಟ್ ಆಗೋವರೆಗೂ. ಆಮೇಲೆ ಸ್ಟಾರ್ಟ್ ಬಟನ್ ಕೊಟ್ಟರೆ ಆಯಿತು, ಆನ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇರಿ, ಪ್ರೆಷರ್ ಹಾಗೆ ಜಾಸ್ತಿ ಆಗುತ್ತೆ. ಈಗ 7.5, 8, 8.5 ಹಾಗೆ ಜಾಸ್ತಿ ಆಗುತ್ತೆ. 36 ಬಂದಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಯಿತು. ಆಮೇಲೆ ಅದನ್ನು ಈ ರೀತಿ ಡಿಸ್ಕನೆಕ್ಟ್ ಮಾಡೋದು, ಅಷ್ಟೇ. ನೋಡ್ತಾ ಇರ್ಬೋದು, ಟೈರು ಇನ್ಫ್ಲೇಟ್ ಆಗಿದೆ. ಅದೇ ಥರ ಈಗ ಸೈಕಲ್ಲು ಫುಲ್ ಗಾಳಿ ಹೋಗಿದೆ, ನೋಡ್ತಾ ಇರ್ಬೋದು. ಅದನ್ನು ಇನ್ಫ್ಲೇಟ್ ಮಾಡ್ತಾ ಇದ್ದೀನಿ. ಸೈಕಲ್ ಸೆಟ್ಟಿಂಗ್ಸ್ ಸೆಟ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡೋದು. ಈ ರೀತಿ ಅಲ್ಲೊಂದು ನಾಬ್ ಇರುತ್ತಲ್ವ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿದ ತಕ್ಷಣ ಪ್ರೆಷರ್ ಬಿಲ್ಡ್ ಆಗುತ್ತೆ, ಗಾಳಿ ಫಿಲ್ ಆಗ್ತಾ ಹೋಗುತ್ತೆ. ಆಮೇಲೆ ಡಿಸ್ಕನೆಕ್ಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನಾನು ಒಂದು ಬಾಲ್ ತೊಗೊಂಡಿದ್ದೀನಿ, ಬ್ಯಾಸ್ಕೆಟ್ ಬಾಲ್ ಅಂಥದ್ದು. ಗಾಳಿ ಎಲ್ಲ ಹೊಟ್ಟೋಗಿದೆ. ಈ ರೀತಿ ಒಂದು ನೀಡಲ್ದು ನಾಸಲ್ ಇರುತ್ತಲ್ಲ, ಆ ಥರದನ್ನು ಕನೆಕ್ಟ್ ಮಾಡ್ಕೋಬೇಕು ಫಸ್ಟು ನೋಡಿ. ಆಮೇಲೆ ಇದನ್ನು ಬಾಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು, ಗಾಳಿ ತುಂಬಿಕೊಳ್ಳುತ್ತೆ. ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ವೆರಿ ಯೂಸ್ಫುಲ್ ಪ್ರಾಡಕ್ಟ್.